ಸ್ನೇಹಿತರೆ, ನಾವು ಇವತ್ತು ಶಾನ್ ಆಕ್ಸ್ ಸೀರೀಸ್ ಜೆ ಸಿ ರೋಡಿಗೆ ಬಂದಿದ್ವಿ. ಸೊ ನಮ್ಮ ಗ್ರೂಪಲ್ಲಿ ಸುಮಾರು ಜನ ಟಾಪ್ ಬಾಕ್ಸ್ ಇಲ್ಲಿ ಹಾಕ್ಸಿದ್ದಾರೆ. ಸೊ ಅದರಿಂದ ಬಂದಿದ್ದೆ, ನಾನು ಒಂದು ಟಾಪ್ ಬಾಕ್ಸ್ ಹಾಕೋಬೇಕಂತ. ನಿಮ್ಗೆ ಗೊತ್ತಾಯಿದೆ, ನಾನು ಆ್ಯಕ್ಚುಲಿ ಇದು ಫೈಬರ್ ಬಾಕ್ಸ್ದು ಸೇಲ್ಗೆ ಹಾಕಿದ್ದೆ ಇನ್ಸ್ಟಾಗ್ರಾಮಲ್ಲಿ. ಡಿಲೀಟ್ ಮಾಡಿದ್ದೀನಿ, ಏನಕ್ಕೆ ಕಮೆಂಟ್ ಕೇಳ್ತಾ ಇದ್ರಿ. ಆ್ಯಕ್ಚುಲಿ ಆ ಸೇಲ್ ಆಯಿತು, 2,000 ಸೇಲ್ ಆಯಿತು. ಈಗ ಅಲ್ಯೂಮಿನಿಯಂ ಬಾಕ್ಸ್ಗೆ ಅಪ್ಡೇಟ್ ಆಗ್ತಾಯಿದ್ದೀನಿ. ಸೊ 42 ಲೀಟ್ರು, ಇಲ್ಲಾಂದರೆ 55 ಲೀಟ್ರದು. 42 ಲೀಟ್ರದು ವೈಟ್ ಚೆಕ್ ಮಾಡಿದೆ, ಆಲ್ಮೋಸ್ಟ್ 55 ಲೀಟರ್ಸ್, 1.5 kg ಜಾಸ್ತಿ ಬರುತ್ತೆ ಅಷ್ಟೇ. ಆಮೇಲೆ ನನಗೆ ಹೆಲ್ಮೆಟ್ ಪ್ಲಸ್ ಜಾಕೆಟ್ ಇಟ್ಕೋಬೇಕು. ಸೊ ಅದರಿಂದ 55 ಲೀಟರ್ಸ್ ಹೋಗ್ತಾಯಿದ್ದೀನಿ. ಯಾವ್ದು ಹಾಕ್ಸ್ತಾಯಿದ್ದೀನಿ, ಏನು ಕತೆ ಅಂತ ಒಂದು ಸ್ವಲ್ಪ ಹೊತ್ತಿನಲ್ಲಿ ತೋರಿಸ್ತೀನಿ ನಿಮಗೆ. ಡ್ಯಾಂಪಿಂಗ್ ಇದಿರುತ್ತಲ್ಲ, ಅದರಲ್ಲಿ ನಿಮಗೆ ಗೊತ್ತಾಗಲ್ಲ. ಒಂದು ಲಾಕ್ ಸ್ಟ್ರಾಂಗ್ ಆಗಿರ್ಬೇಕಷ್ಟೆ, ಏನೂ ಆಗಲ್ಲ. ಎಷ್ಟೊಂದು ಆಗಿಬಿಟ್ಟಿದೆ ಅಂತ ನಮ್ಮ ಮನೆ ಬರ್ತೀನಿ. ಮೇನ್ ಇದಿಲ್ಲ ಸರ್, ಇದು ಕೇಬಲ್ಸ್ ಇದೆಯಲ್ಲ, ಕೇಬಲ್ಸ್ ಆಗ. ಇದು 45 ಅಲ್ಲ, 55 ಒಂದ್ಸಲ ಚೆಕ್ ಮಾಡೋಣ. ವೆಯ್ಟು ಸೇಮೇ ಬರುತ್ತೆ, ಸೇಮ್ ವೆಯ್ಟ್ ಬರುತ್ತಾ? ಸೇಮ್ ವೆಯ್ಟ್ ಅಂದರೆ ಇನ್ನೂ ಸ್ವಲ್ಪ ಲೈಟ್, ಇನ್ನೂ ಸ್ವಲ್ಪ ಜಾಸ್ತಿ ಇರುತ್ತೆ ವೆಯ್ಟ್. ಸ್ವಲ್ಪ ಆದರೂ ಓಕೆ, ತುಂಬ ಜಾಸ್ತಿ ಬರಲ್ಲ. 55 ಅಂದರೆ ಇದು 45. ಇದೊಂದು ಏನೊಂದು 3 kg ಇರ್ಬೋದು, ಅದೊಂದು 4 kg 4.5 kg ಅಷ್ಟೇ. ಟಾಪ್ ಫ್ಲೋರ್ಗೆಲ್ಲ ಒಂದೊಂದ್ಸಲ ಎತ್ಕೊಳೋಕೆ ಕಷ್ಟ. ರೂಮ್ಸ್ ಮಾಡ್ಬೇಕಾದ್ರೆ ವೆಯ್ಟ್ ಇದರದೇ ವೆಯ್ಟ್ ಬಂದುಬಿಟ್ರೆ ಪ್ರಾಬ್ಲಮ್ ಅದೇ. ನಮ್ಮದು ಫೈಬರ್ದು ನಂದು ವೆಯ್ಟ್, ಅದು ವೆಯ್ಟೇ ಇರಲಿಲ್ಲ, ಅದು ವೆಯ್ಟೇ ಬರಲ್ಲ. ಬಟ್ ಅದು ಗಾಡಿಗೆ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಇದಕ್ಕಿಲ್ಲ ಇದೇ ಮಾಡಬೇಕು. ಸಿಲ್ವರ್ ಇದು ಸ್ನೇಹಿತರೆ 45 ಲೀಟರ್ಸ್ದು. ಸೊ ಸ್ವಲ್ಪ ಚಿಕ್ಕದು, ಒಂದು ಫುಲ್ ಹೆಲ್ಮೆಟ್ ಆರಾಮಾಗಿ ಆಗುತ್ತೆ. ಬಟ್ ನನಗೆ ರೈಡಿಂಗ್ ಜಾಕೆಟ್ ಇದ್ರ ಜೊತೆ ಹಾಕೋಕ್ಕಾಗಲ್ಲ. ಸೊ ಅದೊಂದೇ ವಿಷಯಕ್ಕೆ ಒಂದು ಸ್ವಲ್ಪ ದೊಡ್ಡದು ಹಾಕೋತಾ ಇದ್ದೀನಿ. ಸೊ ನೀವು ಅಷ್ಟೇ ರೈಡಿಂಗ್ ಜಾಕೆಟ್ ತೊಗೋತಾ ಇದ್ದೀರಾ ಅಂದರೆ 55 ಹೋಗಿ, ತುಂಬ ಏನು ಡಿಫ್ರೆನ್ಸ್ ಆಗೋಲ್ಲ. ಸೈಜಲ್ಲಿ ಒಂದು ಸ್ವಲ್ಪ ತೋರಿಸ್ತೀನಿ ನಾನು ನಿಮ್ಗೆ ಇನ್ಸ್ಟಾಲೇಷನ್ ಆದಮೇಲೆ. ಬಟ್ ಇದು ಈ ಥರ ಬರುತ್ತೆ. ಚೂರು ಓಪನ್ ಮಾಡಿ. ಬ್ರ್ಯಾಂಡು JB ರೇಸಿಂಗು, ಫುಲ್ ಅಲ್ಯೂಮಿನಿಯಂ ಐಟಮ್. ಇದ್ರ ಜೊತೆ ಇನ್ನೊಂದು ಯಾವುದೋ ಬ್ರ್ಯಾಂಡ್ ಹೇಳಿದ್ರು, JB ರೇಸಿಂಗ್, ಇನ್ನೊಂದು LR ಅಲ್ಲ, LGP. ಸೊ LGP. ಸೊ ಇದಕ್ಕೆ ವಾರಂಟಿ ಇಲ್ವಂತೆ, ಬಟ್ LGPಗೆ ವಾರಂಟಿ ಇದೆ. ಸೊ ಅದರಿಂದ LGP ಥರ ಕೇಳ್ತಿದ್ದೀನಿ, ಸಿಲ್ವರ್ ಕಲರ್ದು. ಸೊ ನೋಡ್ಬೋದು ನೀವು ಸ್ನೇಹಿತರೆ. ನಾನು ಸುಮಾರು ಕಡೆ ಕಂಪೇರ್ ಮಾಡಿದೆ. ನೀವು ಏನಾದರೂ ಹುಡ್ಕೋಷ್ಟು ಟೈಮ್ ಇಲ್ಲ ಅಂದರೆ JC ರೋಡಲ್ಲಿ ಈ ಶಾಪ್ದು ಅಡ್ರೆಸ್ ಹಾಕಿರ್ತೀನಿ, ಖಂಡಿತವಾಗ್ಲೂ ಬಂದು ತೊಗೋಬೋದು. ಯಾಕಂದರೆ ಡಿಸ್ಕೌಂಟೆಡ್ ಪ್ರೈಸ್ ಇದೆ. ಬೇರೆ ಅಂದರೆ ನಾನು ವಿಜಯನಗರಲ್ಲೆಲ್ಲ ವಿಚಾರಿಸಿದೆ. ಸೊ ಅಲ್ಲಿಗಿಂತ ಪ್ರೈಸ್ ತುಂಬ ಕಮ್ಮಿ ಇದೆ. ಸೊ ಈ ಶಾಪ್ ಹೆಸರು ಇದು. ಡಿಸ್ಕ್ರಿಪ್ಷನಲ್ಲಿ ನಾನು ಮ್ಯಾಪು ಕೂಡ ಕೊಟ್ಟಿರ್ತೀನಿ. ನಮ್ಮ ಸಂಚಾರಿ ಸೇನೆಯಲ್ಲಿ ಆಲ್ಮೋಸ್ಟ್ ಒಂದು 3 ಜನ ಹಾಕ್ಸಿದ್ದಾರೆ ಸೇಮ್ ಟಾಪ್ ಬಾಕ್ಸ್ಗಳನ್ನ. ಅವರೆಲ್ಲ ಬ್ಲ್ಯಾಕ್ ಹಾಕ್ಸಿದ್ದಾರೆ, ನಾನು ಸಿಲ್ವರ್ ಹಾಕ್ಸ್ತಾಯಿದ್ದೀನಿ. ಸೊ ಅದೊಂದೇ ಡಿಫ್ರೆನ್ಸು. ಸೊ ಕಂಪ್ಲೀಟ್ ಇನ್ಸ್ಟಾಲೇಷನ್ ಆದಮೇಲೆ ಹೇಳ್ತೀನಿ. ಅದ್ರ ಜೊತೆಗೆ ನಮ್ಮದು ನಕಲ್ ಗಾರ್ಡ್ಸ್ ಒಂದು ಚೇಂಜ್ ಮಾಡಿಸ್ಬೇಕು. ಆ ಸರ್ವಿಸ್ದು ಆಲ್ಮೋಸ್ಟ್ 3 ವರ್ಷ ಆಗಿದೆ, ಹೊಡೆದೋಗಿದೆ ಇಲ್ಲೆಲ್ಲ. ಸೊ ಅದೊಂದು ಚೇಂಜ್ ಮಾಡಿಸ್ತಾಯಿದ್ದೀನಿ. ನಮ್ಮ ಸೈಯದ್ ಬೈ ಅವ್ರು ಬಂದರು. ಸೊ ಇದು 55 ಲೀಟರ್ಸ್ LGP. ಬನ್ನಿ ಸರ್. ಅಷ್ಟೇನು ಸೈಜಲ್ಲಿ ಡಿಫ್ರೆನ್ಸ್ ಇಲ್ಲ, ಆರಾಮಾಗಿ ಸೇಮ್. ಅದಕ್ಕಿದ್ದಕ್ಕೆ ಸ್ವಲ್ಪ ಉದ್ದ, ಹೌದು, ಸ್ವಲ್ಪ ಸೈಡ್ ಬರುತ್ತೆ. ಸ್ನೇಹಿತರೆ, ನೀವು ಕರೆಕ್ಟಾಗಿ ನೋಡಿ ಸೈಜ್ ಡಿಫ್ರೆನ್ಸು. ನೀವು ಕಪಲ್ಸ್ ರೈಡ್ ಮಾಡ್ತಾ ಇದ್ದೀರಾ ಅಥವಾ ನಂತರ ಜಾಕೆಟ್ ವಿತ್ ಹೆಲ್ಮೆಟ್, ಫುಲ್ ಹೆಲ್ಮೆಟ್ ಹೋಗಬೇಕು ಅಂದರೆ ಐ ವುಡ್ ಪ್ರಿಫರ್ ಇದು 55 ಲೀಟರ್ಸ್ದು. ಸೊ ವಿತ್ ಬ್ಯಾಕ್ ರೆಸ್ಟ್ ಬರುತ್ತೆ. ಓ ಸೂಪರ್, ವಿತ್ ಬ್ಯಾಕ್ ರೆಸ್ಟ್ ಬರುತ್ತೆ. ಬ್ಯಾಕ್ ರೆಸ್ಟ್ ಅಂತೂ ತುಂಬ ಅವಶ್ಯಕತೆ ಇದೆ. ಯಾಕಂದರೆ ನಿಮ್ಗೆ ಗೊತ್ತಿರುತ್ತೆ, ಪಿಲಿಯನ್ ಜೊತೆ ಹೊಡಿಬೇಕಾದ್ರೆ ಆರಾಮಾಗಿ ಲೀನ್ ಮಾಡ್ಕೋಬೋದು. ಸೊ ಅದರಿಂದ ಬ್ಯಾಕ್ ರೆಸ್ಟ್ ಇರೋದು ಪ್ರಿಫರ್ ಮಾಡಿ. ನಾನು ಆಗಲೇ ಹೇಳ್ದಂಗೆ ಈ ಪ್ರೈಸಲ್ಲಿ ಬೆಂಗಳೂರಲ್ಲಿ ಎಲ್ಲೂ ಸಿಗ್ತಾಯಿಲ್ಲ. ಇಲ್ಲಿ ಶಾನ್ ಬೈಕ್ ಹಾಕ್ಸಿರೋ JC ರೋಡ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಲೊಕೇಶನ್ ಹಾಕಿರ್ತೀನಿ, ಬಂದು ಚೆಕ್ ಮಾಡಿ. ಒಳ್ಳೆ ಪ್ರೈಸಿಗೆ ಮಾಡಿಕೊಡ್ತಾರೆ. ಸೊ ಈಗ ಫುಲ್ ಇನ್ಸ್ಟಾಲೇಷನ್ ಆದಮೇಲೆ ಒಂದು ಸಲ ವಾಕ್ ಅರೌಂಡ್ ಮಾಡ್ತೀನಿ. ನಾನು ಹಾಕ್ಸ್ತಾ ಇರೋದು ಬಂದುಬಿಟ್ಟು LGPದು 55 ಲೀಟರ್ಸ್ದು. ಸ್ನೇಹಿತರೆ, ಅದ್ರ ಜೊತೆಗೆ ನಾವು ಟಾಪ್ ಪ್ಲೇಟ್ಸ್ ಹಾಕ್ಸ್ತಾ ಇದ್ದೀವಿ. ಇದರಲ್ಲೂ ನಿಮ್ಮ ಕಲರ್ ಬೇಕಾದ್ರೆ ಸಿಲ್ವರ್ ತೊಗೋಬೋದು. ನಾನು ಬ್ಲ್ಯಾಕ್ ಹಾಕ್ಸ್ತಾ ಇದ್ದೀನಿ. ಸೊ ಡೈರೆಕ್ಟ್ ಫಿಟ್ಟಿಂಗ್ ಆಗುತ್ತೆ, ಬಟ್ ನಮ್ಗೆ ವೈಬ್ರೇಷನ್ ಬರುತ್ತಲ್ಲ ಅಂತ ಇದ್ರ ಮೇಲೆ ಕೂರಿಸ್ತಾ ಇದ್ದೀವಿ ಅಷ್ಟೇ. ಟಾಪ್ ಬ್ಲ್ಯಾಕ್, ಸಿಲ್ವರ್. ಇದು ಬಂದ್ಬಿಟ್ಟು AG ಸ್ಟಾರ್.
ಒಳ್ಳೆ ಗೇಜ್ ಇದೆ ಗುರು. ಇದು ಟಾಪ್ ಲೈಟು. ಸೊ 7 kg ಅಂತ ಹೇಳ್ತಾರಲ್ಲ ಕಂಪ್ನಿಯವರು, ಬಟ್ ನಾನು ನೋಡಿರೋ ಪ್ರಕಾರ ಅದಕ್ಕಿಂತ ಜಾಸ್ತಿ ಆಗ್ಬೋದು. ಬಿಕಾಸ್ ಟಾಪ್ ಬಾಕ್ಸ್ ನೀವು ಇಷ್ಟು kg ತೊಗೊಂಡು ಇದು ಸ್ಟ್ರೆಂತ್ ಇರೋದು ಹಾಕ್ಸಿದ್ರೆ ವೀಕಾಗಿ ಬಿದ್ದೋಗ್ಬಿಡುತ್ತೆ, ಅದೇ ಬಿದ್ದೋಗ್ಬಿಡುತ್ತೆ. ಸೊ ಅದರಿಂದ ಸ್ವಲ್ಪ ಸ್ಟ್ರೆಂತ್ ಇರೋ ತೊಗೊಂಡಿದ್ದೀನಿ, ಹೆವಿ ವೆಯ್ಟ್ ಇದೆ ಇದು. ಆಮೇಲೆ ಆಸಿರ್ ಬಿಸ್ತು ಮೆಟಲ್ ಗಡ್ಸ್ ಹಾಕ್ಸ್ತಾಯಿದ್ದೀನಿ. ಸೊ ನಾನು ಅದೇ ಸೇಮ್ ಹಾಕ್ಸ್ತಾಯಿದ್ದೀನಿ, ಡಿಸೈನ್ ಚೇಂಜು ಮಾಡಿಸ್ತಾ ಇಲ್ಲ. ಜಸ್ಟ್ ಬಿಕಾಸ್ ಅಷ್ಟು ಇಷ್ಟ ಆಗಿತ್ತು ಆಸಿರ್ ಬಿಸ್ತು. ಡಿಸೈನ್ ನೋಡ್ಬೋದು ನೀವು, ಎರ್ಗೊನಾಮಿಕ್ಸ್ ಈ ಗಾಡಿ ಜೊತೆಗೆ ನೀಟಾಗಿ ಮ್ಯಾಚ್ ಆಗುತ್ತೆ. ಸೊ ಸೇಮ್ ಡಿಸೈನ್ ಬೇಕು ಅಂತ ಸೈಯದ್ ಅವ್ರ ಹತ್ರ ತರಿಸ್ಕೊಂಡು ಈಗ ಅದನ್ನೇ ಹಾಕ್ಸ್ಕೊತಾ ಇದ್ದೀನಿ. ಸೊ ಇದಿಷ್ಟು 2 ಕೆಲಸ ಇದೆ ಸದ್ಯಕ್ಕೆ. ನಮ್ಮ ಜುನೇದ್ ಬೈ ಅವರು ಇದು ನಮ್ಮದು ಮ್ಯಾಟ್ ಡಾಗ್ಸ್ದು ಬಿಚ್ಚಿಬಿಟ್ಟು ಈ ಕಡೆ ಶಿಫ್ಟ್ ಮಾಡ್ತಾ ಇದ್ದಾರೆ. ನಮ್ಮದು Insta360 ಸ್ಟಿಕ್ ಇತ್ತಲ್ಲ, ಅದು ಯೂಸ್ ಆಗ್ತಿಲ್ಲ ಈಗ. ಸೊ ಇದನ್ನು ಬಿಚ್ಚಿಬಿಡ್ತಾ ಇದ್ವಿ. ವಾಪಸ್ ಹಳೆ ಪೊಸಿಷನ್ಗೆ ಸ್ಪಾಟೆಕ್ಸ್ ಬಂತು. ಜುನೇದ್ ಅವರು ಒಂದು ಒಳ್ಳೆ ಜುಗಾಡ್ ಮಾಡ್ತಾ ಇದ್ದಾರೆ. ನಮ್ಮದು ಏನದು ಸ್ಟ್ಯಾಂಡು ಶೂ ಇದೆಯಲ್ಲ, ತೆಗಿಬೇಕಾದ್ರಲ್ಲ ಇದಕ್ಕೆ ಸ್ವಿಂಗಾಮಿಗೆ ಟಚ್ ಆಗ್ತಾ ಇತ್ತು. ಸೊ ಅದಕ್ಕೆ ಒಂದು ರಬ್ಬರ್ ಹಾಕ್ತಾ ಇದ್ದಾರೆ. ಗಮ್ ಹಾಕ್ಬಿಟ್ಟು ರಬ್ಬರ್ ಹಾಕ್ಬಿಟ್ರೆ ಎವ್ರಿ ಟೈಮ್ ನೀವು ಸ್ಟ್ಯಾಂಡ್ ರಿಲೀಸ್ ಮಾಡ್ಬೇಕಾದ್ರೆ ಹೊಡೆದ್ರು ಅದು ಹೊಡೆಯುತ್ತೆ. ಸಿಂಪಲ್ ಸೊಲ್ಯೂಷನ್. ನಮ್ದು ಹಳೆಯದು ಆಸಿರ್ ಬಿಸ್ತು ನಕಲ್ ಗಾಡ್ ಬಿಚ್ಚಿದ್ದೀವಿ. ಸೇಮ್ ಎಕ್ಸಾಕ್ಟ್ ಸೇಮೇ ಸಿಕ್ಕಿದೆ ಗುರು. ಸೊ ಒಂದು ಒಳ್ಳೆಯದು, ನಾವು ಜೆ.ಸಿ. ರೋಡಿಗೆ ಬಂದರೆ ತರಿಸ್ಕೊಡ್ತಾರೆ. ಸೇಮ್ ಎಕ್ಸಾಕ್ಟ್, ಏನೂ ಡಿಫ್ರೆನ್ಸ್ ಇಲ್ಲ. ಬೇರೆದೆಲ್ಲ ತುಂಬ ಅಗಲ ಬರುತ್ತೆ, ಒಂಥರ ಪ್ಲಾಸ್ಟಿಕ್ ಐಟಮು ಕೆಲವರು ಹಾಕ್ಸಿದ್ದಾರೆ ನಮ್ಮ ಗ್ರೂಪಲ್ಲಿ. ಯಾಕೋ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಇದು ಪರ್ಫೆಕ್ಟಾಗಿದೆ. ಸೊ ಫಿಟ್ಟಿಂಗ್ ಆದಮೇಲೆ ನಾನು ತೋರಿಸ್ತೀನಿ. ಇದರಲ್ಲಿ ಫುಲ್ ಸೆಟ್ ಬರುತ್ತೆ ನಿಮಗೆ, ಎಲ್ಲ ಬೋಲ್ಟ್ ಗಿಲ್ಟ್ ಎಲ್ಲ ಬರುತ್ತೆ. ಇಷ್ಟು ಬೋಲ್ಟ್ಸು, ಈ ಕ್ಲ್ಯಾಂಪ್ಸು, ಸೈಡ್ ಬೋಲ್ಟ್ ಎಲ್ಲ ಬರುತ್ತೆ. ಸ್ನೇಹಿತರೆ, ನಾವು ಫಸ್ಟ್ ತಂದಿದ್ದು ASG ಆಗಲಿಲ್ಲ, ಅದಕ್ಕೆ ಮೋಟೋ ಕೇರ್ ತಂದಿದ್ದೀವಿ. ಇದು ಅದಕ್ಕಿಂತ ಗೇಜ್ ಇದೆ, ಬಟ್ ಎಕ್ಸಾಕ್ಟಾಗಿ ಹಿಮಾಲಯನ್ 450 ಕೊಡುತ್ತೆ. ಇದೊಂದು ನೋಟ್ ಮಾಡ್ಕೊಳ್ಳಿ. ನೀವೇನೋ ಆನ್ಲೈನಲ್ಲಿ ತರಿಸ್ತಾ ಇದ್ದರೆ ಬೇರೆದು ಅಷ್ಟು ಫಿಟ್ಟಿಂಗ್ ನೀಟಾಗಿ ಹೋಲ್ ಸಿಗಲ್ಲ. ಸೊ ಮೋಟೋ ಕೇರ್ದು ಕರೆಕ್ಟಾಗಿ ಫಿಟ್ ಆಗುತ್ತೆ. Much later. ಸೊ ಸ್ನೇಹಿತರೆ, ಫೈನಲ್ ಇನ್ಸ್ಟಾಲೇಷನ್ ಎಲ್ಲ ಆಗಿದೆ. ಸೇಫ್ಟಿಗೆ ಒಂದು ಕ್ಲ್ಯಾಂಪ್ ಕೊಟ್ಬಿಟ್ಟು ಕೂರಿಸಿದ್ದೀವಿ. ನಾನು ಡೀಟೇಲಾಗಿ ನಾಳೆ ತೋರಿಸ್ತೀನಿ ಬೆಳಕಲ್ಲಿ. ಸದ್ಯಕ್ಕೆ ನಮ್ಮ ಜುನೇದ್ ಅವ್ರು ಡೆಮೋ ಮಾಡ್ತಾರೆ ಹೆಂಗೆ ರಿಲೀಸ್ ಮಾಡೋದು ಕ್ವಿಕ್ಕಾಗಿ ಅಂತ. ಓಪನ್ ಇವಾಗ ಲಾಕ್ ಇದ್ದು ಪ್ರೆಸ್ ಆಗಲ್ಲ, ಇಲ್ಲಿ ಪ್ರೆಸ್ ಮಾಡಬೇಕು. ಓಪನ್ ಮಾಡಿದ್ರೆ ನೋಡಿ, ಬಟನ್ ಮಾಡಿದ್ರೆ ಆಚೆ ಬರುತ್ತೆ. ಹಿಂಗೆ ಮಾಡಿ ಅಷ್ಟೇ, ಓಪನ್ ಆಯಿತು. ಇದು ಮಾಡಬೇಕಂದ್ರೂ ಹಂಗೆ ಕೆಳಗಡೆ ಬಟನ್ ಇರುತ್ತೆ ಇಲ್ಲಿ, ಇದು ಓಪನ್ ಮಾಡಬೇಕು. ಓಪನ್ ಆಗಿದೆ, ಬಟನಿಗೆ ಗೊತ್ತಬೇಕು. ಬಟನ್ ಇದ್ರೆ ಲಾಕ್ ಮಾಡಬೇಕು. ಇದು ಓಪನ್ ಮಾಡಿ ಇಷ್ಟೇ. ತಿರ್ಗಾ ಲಾಕ್ ಮಾಡಬೇಕಂದ್ರೆ ಕ್ಲೋಸ್ ಮಾಡಿ ಮೇಲಿಂದ ಪ್ರೆಸ್ಸು, ಆಮೇಲೆ ಓಪನ್ ಮಾಡ್ರೂ ಆಗಲ್ಲ. ಇದು ನಮಗೆ ಸೇಮ್ ಲಾಕ್ ಲಾಕು. ತಿರ್ಗಾ ಓಪನ್ ಮಾಡಬೇಕಂದ್ರೆ ಓಪನ್ನು ಬಾಕ್ಸ್ ಇರ್ಬೇಕಂದ್ರೆ ಇನ್ನೊಂದ್ಸಲ ಹಾಕೋದು. ಆಮೇಲೆ ಇಲ್ಲಿ ಇಟ್ಬೇಕು. ಕೆಳಗಡೆ ಬನ್ನಿ, ಇಲ್ಲಿ ಈ ಸೈಡ್ ಇಲ್ಲಿ ಲಾಕ್ ನೋಡ್ಕೊಳ್ಳಿ. ಹಿಂಗೆ ಇಟ್ಟಿದ್ದೀರಾ, ಇಲ್ಲಿ ಲಾಕ್ ಆಗ್ಬೇಕು. ಇಲ್ಲಿಲ್ಲ ನೋಡ್ಕೊಳ್ಳಿ, ಈ ಸೈಡ್ ಇಟ್ಬಿಟ್ಟು ಪರ್ಫೆಕ್ಟ್ ಆಗಿ ಅಷ್ಟೇ. ಮಧ್ಯದ ಗ್ಯಾಪ್ಗೆ ಹೋಗ್ಬೇಕದು ಅಲ್ವಾ? ಲಾಕ್ ಆಗ್ಬಿಟ್ರೆ 4 ಲಾಕ್ ಆಗಿರ್ಬೇಕು, ನೋಡ್ಕೊಳ್ಬೇಕು. ಈ ಸೈಡ್ ಎಲ್ಲ ಲಾಕ್ ಆಗಿರೋದು ಅಷ್ಟೇ. ಇನ್ನೊಂದ್ಸಲ ತೆಗೀರಿ ಜುನೇದ್. ಇನ್ನೊಂದ್ಸಲ ಲಾಕ್ ಮಾಡಿ ಇಲ್ಲಿ ಇಡಬೇಕು. ಓ, ಇಲ್ಲಿಂದ ಹಿಡಿದು ಎಳಿಬೇಕಾ? ಓಕೆ. ಕೆಳಗಡೆ ಹಿಂಗೆ ನೋಡಬೇಕು. 4 ಸಲ ಆದರೆ ನಿಮಗೆ ಅರ್ಥ ಪರ್ಫೆಕ್ಟ್. 4 ಇದ್ರೆ ಒಟ್ಟಿಗೆ 4 ಕೂಡಿಸ್ಬೇಕಲ್ವಾ? ತೆಗಿಬೇಕಾದ್ರೆ ಮಾತ್ರ ಇದೊಂದು ಹೇಳಿದ್ರೆ ಆಯಿತು. ಸುಮ್ಮನೆ ಇಲ್ಲಿ ಲಾಕ್ ಮಾಡಿಬಿಟ್ಟು ಹಿಂಗೆ ಮಾಡ್ರೆ ಆಯಿತು ಅಷ್ಟೇ. ಓಕೆ. ರಿಮೂವಬಲ್ ಈಸಿ. ಹಾಕೋದು ಸ್ವಲ್ಪ ನೋಡ್ಬೇಕಷ್ಟೇ. ಇದ್ರ ಜೊತೆಗೆ ನಿಮಗೆ ಸೆಟ್ಟಲ್ಲಿ ಸ್ವಲ್ಪ ಜನ ಸಪ್ರೇಟ್ ಹಾಕ್ತಾರೆ, 500 ರೂಪಾಯಿ ಅಂತ. ಆ ಥರ ಇಲ್ಲ, ನಾವು ಸೆಟ್ನಲ್ಲಿ ಕೊಡ್ತೀವಿ. ಬಾಕ್ಸ್ ಜೊತೆನೇ ಬಂದ್ಬಿಡೋದು ಅಷ್ಟೇ. ನೋಡಿ ಹೆಂಗಿದೆ ಪಿಲಿಯನ್ ಹ್ಯಾಪಿ ಆಗಿದ್ರೆ ನಮ್ಮ ರೈಡ್ ಹ್ಯಾಪಿ ಆಗಿರುತ್ತೆ. ಸೊ ಇದೊಂದು ಹಾಕ್ಸ್ಕೊಳ್ಳಿ, ಚೆನ್ನಾಗಿದೆ. ಗಾಡಿ ಲುಕ್ಕೇ ಚೇಂಜ್ ಆಗುತ್ತೆ ಗುರು. ಆಮೇಲೆ ಇನ್ನೊಂದು ಸ್ನೇಹಿತರೆ, ಇದಲ್ದೇ ಬೇರೆ ನಿಮಗೆ ಫೈಬರ್ ಬಾಕ್ಸಸ್ ಬೇಕು, ಇದಕ್ಕಿಂತ ಕಮ್ಮಿದು ಅಂದರೆ ಇನ್ನೂ ಸೈಜ್ ಕಮ್ಮಿ ಇರೋದು ಬಾಕ್ಸಸ್ ಬೇಕು ಅಂದರು ಅವ್ರ ಹತ್ರ ಕಂಪೇರ್ ಮಾಡಿದ್ರೆ ಬೆಂಗಳೂರಲ್ಲಿ ಕಮ್ಮಿ ರೇಟ್ಗೆ ಸಿಗುತ್ತೆ.
ಸೊ ಮೆಟಲ್ ಕ್ವಾಲಿಟಿ, ಅಲ್ಯೂಮಿನಿಯಂ ಕ್ವಾಲಿಟಿ ಎಲ್ಲ ನಾನು ಮುಂದಿನ ದಿನಗಳಲ್ಲಿ ಹೇಳ್ತೀನಿ. ಸ್ನೇಹಿತರೆ, ಫೈನಲ್ ಇನ್ಸ್ಟಾಲೇಷನ್ ಎಲ್ಲ ಆಯಿತು. ಟೈಮ್ ಬಂದ್ಬಿಟ್ಟು 9 ಗಂಟೆ ಬೆಳಿಗ್ಗೆ. ವೆದರ್ ಅಂತೂ ಚಿಲ್ಲಾಗಿದೆ ಇವತ್ತು. ಸೊ ಈಗ ಫೈನಲಿ ವರ್ಡಿಗೆ ಬರುವಂಥ ಸಮಯ, ಪ್ರೈಸ್ ಎಷ್ಟಾಯಿತು ಅಂತ. ನನ್ನ ಕೇಳಿದ್ರೆ ನೀವು ಈ 55 ಲೀಟರ್ಸ್ಗೆ ಹೋಗೋದು ಬೆಟರು 45 ಲೀಟರ್ಸ್ಗಿಂತ. ಯಾಕಂದರೆ ₹1000 ಡಿಫ್ರೆನ್ಸು. ಆಮೇಲೆ ನಿಮ್ಮ ಸೈಜು ಅಷ್ಟೇನು ಮ್ಯಾಟ್ರು ಆಗೋಲ್ಲ. ಒಂದು 3/4 kg ಜಾಸ್ತಿ ಬರುತ್ತೆ. ಸೊ ಪ್ರೈಸು ಬಂದ್ಬಿಟ್ಟು 8,500. ಪ್ಲಸ್ಸು ನೀವು ಈ ಥರ ಮೋಟೋಕೇರ್ದು ಸಪೋರ್ಟಿಂಗ್ ಪ್ಲೇಟ್ ತೊಗೋಬೇಕು. ಇದಕ್ಕೊಂದು ₹1,200 ಆಗುತ್ತೆ. ಸೊ ಈ ತಿಂಗಳಲ್ಲಿ ಆಫರ್ ಇದೆ. ಅಲ್ಯೂಮಿನಿಯಂ ಬಾಕ್ಸು, ಇದಕ್ಕೆ ವಾರಂಟಿ 1 ವರ್ಷ. ಇನ್ನೊಂದು ನೀವು ಬ್ರ್ಯಾಂಡ್ಗೆ ಹೋಗ್ತೀರಾ ಅಂದರೆ ಅದಕ್ಕೆ ವಾರಂಟಿ ಇಲ್ಲ. ಸೊ ಅದರಿಂದ ಹೆಲ್ಮೆಟ್ ಪ್ಲಸ್ ಜಾಕೆಟ್ ಇಟ್ಕೋಬೇಕಂದ್ರೆ ಇದನ್ನು ಸಜೆಸ್ಟ್ ಮಾಡ್ತೀನಿ. ಸೈಯದರ್ ನಂಬರು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿಕೊಂಡು. ಆಮೇಲೆ ಇದರಲ್ಲಿ ಬ್ಯಾಕ್ ರೆಸ್ಟು ಇದರಲ್ಲೇ ಬರುತ್ತೆ, ನೀವು ಸಪ್ರೇಟಾಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಇದು ಮತ್ತು ಇದು. ಸೊ ಅದರಿಂದ ವರ್ತ್ ಅಂತ ಅನ್ನಿಸ್ತು ನನಗೆ. ನೋಡ್ಬೋದು, ಲುಕ್ಕಿಂಗ್ ಇದೆ. ಇದರಲ್ಲಿ ಇನ್ನೊಂದು ಕಲರು ಬ್ಲ್ಯಾಕು, ನಾನು ಹೇಳ್ದಂಗೆ. ನಮ್ಮದು ಕ್ಯಾಮ್ರಾ ಇನ್ಸ್ಟಾಲೇಷನ್ ಇಲ್ಲಿಗೆ ಮಾಡಿಸಿದ್ದೀವಿ. ಆ್ಯಕ್ಚುಲಿ ರಿವರ್ಸಲ್ಲಿ ಬರ್ತಾಯಿದೆ, ಏನೂ ಮಾಡೋಕ್ಕಾಗಲ್ಲ. ಈ ಕಡೆ ಪ್ಲೇಸ್ಮೆಂಟ್ ಬರಬೇಕಾಗಿತ್ತು, ಬಟ್ ನನಗೆಲ್ಲೂ ಸ್ಪಾಟ್ ಸಿಕ್ಕಲಿಲ್ಲ. ಅದರಿಂದ ಹಿಂಗೆ ಫಿಟ್ ಮಾಡಿದ್ದೀವಿ. ಸಾಲಿಡ್ ಆಗಿದೆ ಗುರು. ಮುಂದಿನ ದಿನಗಳಲ್ಲಿ ರೈಡಿಂಗಲ್ಲಿ ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಫೀಡ್ಬ್ಯಾಕ್ ಕೊಡ್ತೀನಿ. ಸದ್ಯಕ್ಕೆ ಲಾಕಿಂಗ್ ಸಿಸ್ಟಮ್ ಇಲ್ಲೊಂದು ಲಾಕಿಂಗ್ ಸಿಸ್ಟಮ್ ಬರುತ್ತೆ. ಹೆಲ್ಮೆಟು ಪ್ಲಸ್ ಜಾಕೆಟು ಆರಾಮಾಗಿ ಫಿಟ್ ಆಗುತ್ತೆ. ದೊಡ್ಡ ಹೆಲ್ಮೆಟ್, ಹಾಫ್ ಹೆಲ್ಮೆಟು ಆಗುತ್ತೆ. ಬಟ್ ನಂದು ADV ಹೆಲ್ಮೆಟ್ ಆಗಿರೋದ್ರಿಂದ ಅದ್ರ ಜೊತೆ ಒಂದು ಜಾಕೆಟ್ ಒಂದು ಆಗುತ್ತೆ, ಅದಷ್ಟೇ. ನೀವು ಕ್ಯಾಮ್ರಾ ಆಕ್ಸೆಸರೀಸ್ ಇಟ್ಕೋತೀರಾ ಅಂದರೆ ಬೆಸ್ಟು ನೀವು ಟ್ರಾವೆಲ್ ಮಾಡಬೇಕಾದ್ರೆ. ಆಮೇಲೆ ಕೆಲವೊಂದು ಐ ಥಿಂಕ್ ನನಗೆ ಭಯ ಏನಂದರೆ ಈ ಸ್ಪ್ರಿಂಗ್ ಎಲ್ಲ ಇದೆಯಲ್ಲ, 2 ಸ್ಪ್ರಿಂಗ್ ಇದೆ ಇಲ್ಲಿ. ಸೊ ಇದೆಲ್ಲ ಹೋಗ್ಬಿಟ್ರೆ ರೈಡಿಂಗಲ್ಲಿ ಹೆಂಗಪ್ಪ ಅಂತ. ಯಾಕಂದರೆ ಅದೊಂದು. ಆಮೇಲೆ ಇದು ಅಷ್ಟೇ. ಬಟ್ ಯಾರಿಗೂ ಆ ಥರ ಆಗಿಲ್ಲ ರೈಡಿಂಗ್ ಗ್ರೂಪಲ್ಲಿ. ಅದೇ ಈ ಥರ ಸಣ್ಣ ಸಣ್ಣ ಸ್ಪ್ರಿಂಗ್ ಐಟಮ್ಗಳೆಲ್ಲ ಫೈಬರ್ ಬಾಕ್ಸಲ್ಲಿ ಈ ಥರ ಮೆಕ್ಯಾನಿಸಮ್ ಇರಲಿಲ್ಲ, ಆಯಿತಾ. ಸೊ ಟೆನ್ಷನ್ ಫ್ರೀ. ಬಟ್ ಇದೊಂದು ನೋಡ್ಕೋಬೇಕು ನಾನು. ಶಾಪವ್ರು ಹೇಳಿರೋ ಪ್ರಕಾರ ಶಾನ್ ಸೀರೀಸ್ ಅವರು ಇದೆಲ್ಲ ಸಿಗುತ್ತೆ ಪ್ರತಿಯೊಂದು ಪಾರ್ಟು ಅನ್ನೋದು. ಸೊ ಬಟ್ ರೈಡ್ಗೆ ಹೋಗ್ಬೇಕಾದ್ರೆ ಏನಾದರೂ ಆಗುತ್ತಲ್ಲ ಕೆಲವೊಂದು ಸಲ. ಎಷ್ಟೋ ಜನದ್ದು ಇಲ್ಲೇ ಬಿಚ್ಕೊಂಡಿರೋದೆಲ್ಲ ಆಗಿದೆ. ಹಂಗಂದ್ಬಿಟ್ಟು ನನಗೆ ಆಗುತ್ತೆ ಅಂತಲ್ಲ. ಬಟ್ LGPದು ಪ್ರತಿಯೊಂದು ಆಕ್ಸಿಡೆಂಟು ಸಿಗುತ್ತೆ ಅಂತ ಪ್ರಾಮಿಸ್ ಮಾಡಿದ್ದಾರೆ. ಕಳಿಸ್ಕೊಡ್ತಾರೆ ಅವರೇನೆ, ನೀವು ಮೆಸೇಜ್ ಮಾಡಿದ್ರೆ. ಸೊ ಅದರಿಂದ ಆಮೇಲೆ ನೀವು ಬೇಕಾದ್ರೆ ಈ ಪ್ಯಾಡಿಂಗ್ನ ಫುಲ್ ಬಿಚ್ಬೋದು. ಬಟ್ ಇದಿದ್ರೆ ಸೇಫು. ನನ್ನ ಕ್ಯಾಮ್ರಾ ಆಕ್ಸಿರೀಸು ಅದು ಇದು ಹಂಪಲ್ಲೆಲ್ಲ ಟಚ್ ಆಗೋಲ್ಲ. ಸೊ ಆಮೇಲೆ ಇಲ್ಲೊಂದು ಬಕಲ್ ಕೊಟ್ಟಿದ್ದಾನೆ ಸೇಫಾಗಿ ಲಾಕ್ ಮಾಡೋಕ್ಕೆ. ಆಮೇಲೆ ಇನ್ನೊಂದು ಮಾಹಿತಿ ಏನಂದರೆ, ನೀವು ಬೇಕಾದರೆ ಈ ಪ್ಲೇಟ್ ಹಾಕಿಸ್ತೇನೆ ಡೈರೆಕ್ಟಾಗಿ ಹಿಮಾಲಯನಲ್ಲಿ ಇದ್ರ ಮೇಲೆ ಕೂರಿಸ್ಬೋದು. ಬಟ್ ಇದ್ರದ್ದು ಪೇಲೋಡ್ ಬರೀ 7 kg ಕೊಟ್ಟಿದ್ದಾರೆ. ಅದರಿಂದ ಪೇಲೋಡ್ ಹಾಕಿದ್ರೆ ಬೆಟರು. ಓಕೆ. ಆಮೇಲೆ ನಾನೇನು ಹೆವಿ ವೆಯ್ಟು ಇರೋಂಥ ಮೆಟಲೆಲ್ಲ ಏನು ತುಂಬಲ್ಲ. ಇದರಲ್ಲಿ ಬರೀ ನಂದು ಬಟ್ಟೆ ಅಥವಾ ಕ್ಯಾಮ್ರಾ ಆಕ್ಸೆಸರೀಸ್ ಇರುತ್ತೆ. ಸೊ ಅದೊಂದು ನೋಡ್ಕೊಳ್ಳಿ. ತುಂಬ ಜನ ಹೇಳ್ತಾರೆ ಜಾಸ್ತಿ ಕಟ್ಟಾಗೋದು ಅದೆಲ್ಲ ಅಂತ. ಹೆವಿ ಮೆಟಲ್ದು ಈ ಸ್ಟೋನ್ ಅಂಥದ್ದೆಲ್ಲ ಇದರಲ್ಲಿ ತುಂಬ್ಕೊಂಡು ಹೋಗೋಕ್ಕಲ್ಲ. ಇದು ಪ್ರತಿ ಕ್ಲೋತ್ಸ್ ಎತ್ಕೊಂಡು ಹೋಗೋಕೆ ಅಷ್ಟೇ. ಸೊ ಅದೊಂದು ಸ್ವಲ್ಪ ನೋಡ್ಕೋಬೇಕು ನಾವು. ತುಂಬ ವೆಯ್ಟ್ ತುಂಬಕ್ಕಾಗಲ್ಲ. 55 kg ಅಂದರೆ 55 ಲೀಟ್ರ್, ಅದು 55 kg ಅಲ್ಲ. ಸೊ ಅದರಿಂದ ಆದಷ್ಟು ಲೋಡ್ನ ಕಮ್ಮಿ ಇಟ್ಕೊಳ್ಳೋದು ಬೆಟರು. ಸೊ ಇದಿಷ್ಟು ಮಾಹಿತಿ ಈ ವಿಡಿಯೋಗೆ. ಸೊ ಯಾರಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವ್ಲಾಗ್ಸಲ್ಲಿ ಸಿಗೋಣ. ಸೈನಿಂಗ್ ಆಫ್ ಫ್ರಮ್ ಮೋಟರ್ ಸುದ್ದಿ. ಟೇಕ್ ಕೇರ್.